ಎತ್ತ ನೋಡಿದರತ್ತ ದೈತ್ಯ ಬಂಡೆಗಳು ಸಾಹಸ ಪ್ರಿಯರನ್ನ ಬಹುವಾಗಿ ಸೆಳೆಯುವ ಯುವ ಜನತೆಯನ್ನ ಕೈಬೀಸಿ ಕರೆಯುವ ದೈತ್ಯ ಬಂಡೆಗಳ ನಾಡು ಕರ್ನಾಟಕದ ರೇಷ್ಮೆ ನಗರ ರಾಮನಗರ. ಇಲ್ಲಿನ ಸಾವಣದುರ್ಗದಲ್ಲಿರುವ ಏಕಶಿಲಾ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟ ಎನ್ನುವ ಖ್ಯಾತಿ ಪಡೆದಿದೆ. ಈ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಕರ್ನಾಟಕದಲ್ಲೇ ಅತಿ ಹೆಚ್ಚು ಗೊಂಬೆ ತಯಾರಿಸುವ ಸ್ಥಳವಾಗಿದ್ದು ಈ ಪ್ರದೇಶವನ್ನ ಗೊಂಬೆ ನಾಡು ಅಥವಾ ಗೊಂಬೆಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ದೇಶದಲ್ಲೇ ಪ್ರಸಿದ್ಧಿಯನ್ನ ಪಡೆದಿರುವ ಚನ್ನರಾಯಪಟ್ಟಣದ ವಿಶೇಷ ಆಲಿಮರದಿಂದ ತಯಾರಿಸಲ್ಪಟ್ಟ ವಿಶಿಷ್ಟ ಕೆತ್ತನೆಯ ಆಕರ್ಷವಾದ ವಿವಿಧ ವಿನ್ಯಾಸಗಳ ಬಣ್ಣ ಬಣ್ಣದ ಗೊಂಬೆಗಳನ್ನ ಕಾಣಬಹುದಾಗಿದೆ. ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಲ್ಲಿ ಒಂದು ಭೌಗೋಳಿಕ ವಿಶೇಷತೆ ಎಂದು ಕರ್ನಾಟಕ ಸರ್ಕಾರದಿಂದ ನೋಂದಾಯಿಸಲ್ಪಟ್ಟಿದೆ. ಇನ್ನು ರಾಮದೇವರ ಬೆಟ್ಟದ ಸುತ್ತಲಿನ ಕಾಡುಗಳನ್ನು ರಣಹದ್ದು ಅಭಯಾರಣ್ಯವೆಂದು ಘೋಷಿಸಲಾಗಿದೆ. ಪಕ್ಷಿಗಳು ವಿಶೇಷವಾಗಿ ದೈತ್ಯ ರಣಹದ್ದುಗಳು ಇಲ್ಲಿ ಕಂಡು ಬರುತ್ತವೆ. ಜನಪದ ಲೋಕ ಇಲ್ಲಿನ ಜನಪದ ಕಲೆಯ ಪೂಜ್ಯ ಸ್ಥಳವಾಗಿದ್ದು ಇದು ರಾಮನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯವಾಗಿ ಇಲ್ಲಿ ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರದರ್ಶಿಸುವ ರಂಗಮಂದಿರ, ವಸ್ತು ಸಂಗ್ರಹಾಲಯ ಮತ್ತು ಕಲಾ ಗ್ಯಾಲರಿಗಳಿವೆ. ಅಷ್ಟೇ ಅಲ್ಲದೆ ಕರ್ನಾಟಕದ 2ನೇ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯ ಅವರ ಅವಧಿಯಲ್ಲಿ ನಿರ್ಮಿಸಲಾದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇಲ್ಲಿದೆ. ಇಲ್ಲಿ ರೇಷ್ಮೆಯನ್ನ ಹೆಚ್ಚಾಗಿ ಬೆಳೆಯುವುದರಿಂದ ಈ ಊರು ರೇಷ್ಮೆ ನಗರವೆಂದು ಹೆಸರುವಾಸಿ. ವಿಶ್ವವಿಖ್ಯಾತ ಮೈಸೂರು ರೇಷ್ಮೆ ಸೀರೆಗಳನ್ನು ರಾಮನಗರದ ರೇಷ್ಮೆಯನ್ನ ಬಳಸಿ ನೇಯಲಾಗುತ್ತದೆ.